ಕರ್ನಾಟಕದ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಲಲಿತಾ ಪಾಟೀಲ್. ವೀಕ್ಷಕರೇ, ಇವತ್ತೊಂದು ಸುದ್ದಿಯನ್ನು ಹೊತ್ತು ತಂದಿದ್ದೀವಿ. ಏನು ಅಂತ ನೋಡೋದಾದರೆ, ಹಾವೇರಿ ಜಿಲ್ಲೆಯಲ್ಲಿ ದೊಡ್ಡ ತಾಲೂಕು ಅಂದರೆ ರಾಣೆಬೆನ್ನೂರು ತಾಲೂಕಿನಲ್ಲಿ ನಾವು ಒಂದು ದೃಶ್ಯಗಳನ್ನು ನೋಡ್ತಾ ಇರ್ತೀವಿ ಪ್ರತಿದಿನ ಹೋಗುವಾಗ ಬರುವಾಗ. ಇದು ಕುರುಬರಗೇರಿ ಕ್ರಾಸು ಅಂಥೇಳಿ ಬರುತ್ತದೆ. ಇದು ಒಂದು ಈ ಕ್ರಾಸ್ ಮುಂದ್ಗಡೆ ಭಾಗದಲ್ಲಿ ಒಬ್ಬರು ಪ್ಯಾರ್ಲೆಂಡ್ ಮಾರ್ತಿರ್ತಾರೆ. ಅವರು ಯಾರು ಅಂತ ಹೇಳಿದರೆ ಕುಸ್ತಿಪಟು. ಯಾವಾಗಲೂ ಜಂಗಿ ಕುಸ್ತಿ ಆಡಿದಂಥವ್ರು. ಅವರು ಕೆಲವೊಂದು ಅವಾರ್ಡ್ಗಳನ್ನು ತೊಗೊಂಡಂಥದ್ರು. ಮತ್ತು ಈಗ ಮಗನೂ ಕೂಡ ಇದೇ ಕುಸ್ತಿಯಲ್ಲಿ ಪಳಗಿಸಿ ಕೆಲವೊಂದು ಪದ್ಯದಲ್ಲಿ ಆಟವನ್ನು ಆಡಿಸಿ ಗೆದ್ದು ಬಂದಂಥ ಮಗ ಕೂಡ ಅಭಿಷೇಕ್ ಅಂಥೇಳಿ. ಅವರು ಸತತವಾಗಿ ತಮ್ಮ ಒಂದು ವೃತ್ತಿಯನ್ನು ಯಾವ ರೀತಿಯನ್ನು ಮಾಡ್ಕೊಂಬಂದರು. ಕುಸ್ತಿಪಟು ಆದರೂ ಈ ರಸ್ತೆಯಲ್ಲಿ ಕೂತು ಹಣ್ಣು ಮಾರುವುದು ಅವರಿಗೆ ಸೇಮ್ ಅನಿಸುತ್ತಾ, ಅಥವಾ ಜೀವನದ ಇದು ಒಂದು ದುಡಿದು ತಿನ್ನುವುದು ಅಂಗಭಾಗ ಅಂತ ಅನಿಸುತ್ತೋ, ಅದನ್ನು ಮಾತಾಡ್ಸೋಣ ಬನ್ನಿ ವೀಕ್ಷಕರೇ. ಅವ್ರು ಏನು ಹೇಳ್ತಾರ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿವರವನ್ನು ನಿಮಗೆ ಕೊಡ್ತಾ ಇರ್ತೀವಿ. ನೀವು ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಂಥ ಕುಸ್ತಿಪಟುಗಳು ಮುಂದೆ ಇರುವಂಥ ಯುವಕರು ಕೂಡ ನೋಡಿ ಮೊದಲೇನು ಫ್ಯಾಕ್ಟ್ರಿ ಒಳಗಿದ್ವಿ. ದಾವಣಗೆರೆ ಎಲ್ಲಮ್ಮ ಕಾಟನ್ ಮಿಲ್ಲಾಗ ಒಂದು 20 ವರ್ಷ ಇದ್ದೀವಿ. ಅದನ್ನ ಮುಂದೆ ಹೋಗ್ತೈತಲ್ಲ ಟ್ರಾವೆಲ್ ಮಾಡ್ಕೊಂತ ಕುಸ್ತಿ ಮಾಡ್ತಿದ್ದೆ. 85 ದಾವಣಗೆರೆಗೆ ಹೋಗಿದ್ದೆ. ಒಂದು 10 ವರ್ಷ ಕುಸ್ತಿ ಗಡಿ ಮನೆಗಿದ್ವಿ. ಗಡಿ ಮನೆ ಇದಕ್ಕಿಂತ ಎಲ್ಲಮ್ಮ ಕಾಟನ್ ಮಿಲ್ ಹೋಗಿದ್ದೆ. ಎಲ್ಲಮ್ಮ ಕಾಟನ್ ಮಿಲ್ ಮುಚ್ಚಿ ಹೋಗ್ತೀವಿ. ಕುಸ್ತಿ ಪೈಲ್ವಾನ್ ರೀ. ಕುಸ್ತಿ ಮಾಡ್ಕೊಂತ ಒಂದು 20 ವರ್ಷ ಕುಸ್ತಿ ಮಾಡಿದೆ. ಕುಸ್ತಿ ಮಾಡ್ಕೊಂತ ನಾ ಫ್ಯಾಕ್ಟ್ರಿ ಬಂದ್ ಆದ್ವಿ. ಬಂದಾಗಿಂದ ಮತ್ತೆ ಟ್ರಾವೆಲ್ ಚಲೋ ಮಾಡ್ತಿದ್ದೆ. ಮತ್ತು ಊರಾಗ ಕೋಳೂರಾಗ ಹೊಲ ಮಾಡಿದೆ. ಅಲ್ಲೊಂದು 5 ವರ್ಷ. ಅದು ಹೊಲದಾಗೇನು ಗೀಟ್ಲಿಲ್ರಿ. ಮತ್ತು ಟ್ರಾವೆಲ್ ಬಿಸ್ನೆಸ್ಗೆ ನಿಂತೆ. ನಾನು ಟ್ರೈನ್ನಾಗ ವ್ಯಾಪಾರ ಮಾಡಿದೆ. ಅಲ್ಲಿಂದ ವ್ಯಾಪಾರ ಬಿಟ್ಟು 7 ವರ್ಷ ಆದ್ರಿ. ಮತ್ತು ಇಲ್ಲಿ ರಾಣೆಬೆನ್ನೂರಿಗೆ ಬಂದು 20 ವರ್ಷ ಆದ್ರಿ. ಇಲ್ಲಿ 20 ವರ್ಷ ಆದ್ರಿ. ಈಗ ಮನೆ ಕಟ್ಟಿದ್ರಿ. 1.5 ವರ್ಷ ಆಯ್ತು ಮನೆ ಕಟ್ಟಿ ಮಗಳ ಮದುವೆ ಮಾಡೀನಿ. ಮಗ ಡಿಪೆಂಡ್ ಮಾಡ್ತಾನ್ರಿ. ಮಗಳ BCA ಮಾಡ್ಯಾಳ. ಅದನ್ನ ಶಿವಮೊಗ್ಗ ಕೊಟ್ಟೇನಿ. ಮಗಳ ವ್ಯಾಪಾರ ಮಾಡ್ಕೊಂತ ಈ ಜೀವನ ಮಾಡ್ಕೊಂಡು ಹೊಂಟೇವಿ. ಈಗ ನಮ್ಗೆ ಏಜ್ ಆತ್ರಿ. ಈಗ 66 ವರ್ಷ ರೀ. ನಾನು 59 ಬಿಟ್ಟೇನಿ. 66 ಈಗ ಚಾಲ್ತಿ. ವ್ಯಾಪಾರ ಬಿಟ್ಟೇ ಅಲ್ರಿ ನಾವು. ಜೀವನ ಮಾಡ್ಕೊಂಡು ಹೊಂಟೇವಿ. ಕುಸ್ತಿ ಆಡಿದೆ ಅವಾಗಿಂದ ಬಿಟ್ಟೇ ಇಲ್ರಿ. ಹೌದು, ಪೈಲ್ವಾನ್ ಪಾಟ್ಗೆ ಹೋಗ್ಬೇಕ್ರಿ. ಪಾಟ್ಗೆ ಹೋಗಿ ಹಣ್ಣು ಹಾಕೊಂಡ್ ಬರ್ಬೇಕ್ರಿ. ಹಣ್ಣು ಹಾಕೊಂಡ್ಬಂದು ನಾವ ಸೇಲ್ ಇಲ್ಲರಿ. ಅವ್ರು ಹಣ್ಣು ಕೊಡ್ತಾರ್ರಿ ಮಾಲಕರು ಹಣ್ಣು ಕೊಟ್ಟಿಲ್ಲ, ನಾವು ತಂದಿರ್ತಾವ್ರಿ. ಹೌದು, ಅವತ್ತಿಂದ ಹೇಳ್ತಾರಿ ಫ್ರೆಶ್ ರೀ. ಅವ್ರು ಹಿಂದೆ ಗಿಡ ಮುತ್ತಪ್ಪ ಹಾಲಪ್ಪ ಗೂಡು ಹಿಂದಿ. ನಮ್ಮ ಅಡ್ಡ ಕೋಳೂರು, ನಮ್ಮ ಸಂತೂರು. 2 ಬಂದು 20 ವರ್ಷ. ಮಗನ ಪೈಲ್ವಾನ್ ಮಾಡೇನಿ. ಮಗ ನಾ ಕುಸ್ತಿ ಮಾಡ್ತಾನ್ರಿ. ಅವನು ಡಿಪೆಂಡ್ ಮಾಡೋಣ. ಈಗ ಸದ್ಯ ಪ್ರೈವೇಟ್ ಬ್ಯಾಂಕ್ ಹೋಗೋಣ. ಅವನು ಕುಸ್ತಿ ಅದಾನ. ಈಗ ದುಕಾನ್ ಮಾಡಿದಾರೆ. ಆಡ್ತಾರ್ರಿ ಕುಸ್ತಿ. ಗೆದ್ದಾರ್ರಿ. ಹಳ್ಳಿ ಪೈಲ್ ಹೋಗ್ತಾರ್ರಿ. ಇದಕ್ಕೆ ಜಮ್ಮು ಮಹಾರಾಷ್ಟ್ರ ಹೋಗಿದ್ವಿ. ಮಹಾರಾಷ್ಟ್ರ ಆಡ್ ಬಂದಾರ್ರಿ. ಇಲ್ಲೇ ಹಳ್ಳಿಯಾಗ ಆಡ್ ಬಂದಾರ್ರಿ. ಮೈಸೂರಿಗೆ ಹೋಗಿದ್ವಿ. ಮೈಸೂರು 3rd ಪ್ಲೇಸ್ ಆಯ್ತು. ಮಾಡ್ಕೊಂಡು ಬಂದಾರ್ರಿ. ಪೋಸ್ಟ್ ಆಫೀಸಲ್ಲಿ ಬಿಟ್ಟಿದ್ದೆ. ಅಲ್ಲಿ ಡಬ್ಬಿ ಸೇರಿದ್ದು ಇಲ್ಲ ಐತಿ. ಈಗ ಮಾಡ್ಕೊಂಡು ಜೀವನ ಮಾಡಿ ನೋಡ್ರಿ. ಇಲ್ಲಿ ಗಂಟೆ ಸಾಕ್ಸೇನಿ. ಚಲೋ ಮಾಡ್ಕೊಂಡು ಹೋಗೋದು ಭಾಳ ಚಲೋ ಐತ್ರಿ. ಹಾಳು ಮಾಡಿದ್ರೆ ಹಾಳಾಗತ್ರಿ. ಇದರಿಂದ ಹಣ್ಣು ಚಲೋ ಐತ್ರಿ. ಅದು ಇಟ್ಕೊಳ್ಳೋದು ಚಲೋ ಇದೆ. ದುರುಪಯೋಗ ಉಪಯೋಗಿಸ್ತಾರ. ಚಲೋ ಐತಿ, ಭಾಳ ಚಲೋ ಐತ್ರಿ. ಪ್ರತಿದಿನ ಇರ್ತದೆ. ಕುಸ್ತಿ ಪುಟ್ಗಳು ಇವತ್ತು ಚಲೋ ಅದಾರ್ರಿ. ಅದನ್ನ ನಡೆಸ್ಕೊಂಡು ಹೋಗ್ಬಿಟ್ರಿ. ಅದನ್ನ ಬಿಟ್ಟ ಸ್ಟಾರು ಅಡಿಕೆಯಲ್ಲಿ ಕೆಟ್ಟ ಚಟಗಳು ಯಾವ ಮಾಡಿದ್ರಿ. ಅದು ಪೈಲ್ವಾನ್ರು ಮಿಕ್ಕಿ ಹಾಕಾರಿ. ಅವ್ರು ಚಟಗಳು ಇರ್ತಾರ ಆಗಂಗಿಲ್ರಿ. ಈಗ ಹುಡ್ರು ಚಲೋ ಅದಾವ್ರಿ. ರಾಣೆಬೆನ್ನೂರಾಗ ಸ್ವಲ್ಪ ಒಳ್ಳೇದು ಅದಾವ್ರಿ. ಆ ಹುಡ್ರು ಚಲೋ ಕುಡಿದ್ರಿಂದ ಅವರು ಚಲೋನ ಪೈಲ್ವಾನ್ ಹಾಕಾರಿ. ವೀಕ್ಷಕ ಬಂಧುಗಳೇ, ಕೇಳಿದ್ರಲ್ಲ, ರೈಲ್ವೇದಲ್ಲಿ ಕೂಡ ಅವರು ಕೆಲಸ ಮಾಡಿದ್ದನ್ನು ಹೇಳಿದರು. ಅದೇ ರೀತಿಯಾಗಿ ಈಗಿನ ಕುಸ್ತಿಪಟುಗಳು ಅವರ ಆರೋಗ್ಯವನ್ನು ಕಾಯ್ದುಕೊಂಡು ಹೋಗಲಿಕ್ಕೆ ಕೂಡ ಒಂದು ಮೆಸೇಜನ್ನು ಕೊಡ್ತಾರೆ. ಅವರು ಕೆಲಸಕ್ಕೆ ಯಾವುದೇ ರೀತಿಯ ಹಿಂದೇಟು ಹಾಕುವುದಿಲ್ಲ.
ಅವರ ಹಣ್ಣು ಮಾರಾಟ ಮಾಡಿ ಅವರ ಪ್ರತಿದಿನದ ಜೀವನವನ್ನು ಮಕ್ಕಳನ್ನ ಯಾವ ಮಟ್ಟಕ್ಕೆ ಬೆಳೆಸಿದ್ರು ಮತ್ತು ಮಗನೂ ಕೂಡ ಪೈಲ್ವಾನ್ ಮಾಡಿರೋದನ್ನು ಕೂಡ ಹೇಳಿದರು. ಮತ್ತು ಮುಂದಿನ ಸುದ್ದಿಯಲ್ಲಿ ನೀವು ಸಿಗೋಣ. ನಮಸ್ಕಾರ 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 ಬಂಧುಗಳೇ, ನಮಸ್ಕಾರ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತಿದ್ದೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.